ದೇವೇಗೌಡರ ಕುಟುಂಬಕ್ಕೆ ಭರಿಸಲಾಗದ ನಷ್ಟ, ಅತೀವವಾದಂತಹ ನೋವು, ಹಾಗೆ ಎಲ್ಲರೂ ಕೂಡ ಇವತ್ತು ಕಂಬನಿ ಮಿಡಿತಾ ಇದ್ದಾರೆ. ಚೆನ್ನಮ್ಮ ಅವರ ನಿಧನಕ್ಕೆ ಗಣ್ಯಾತಿ ಗಣ್ಯರು ಬಂದು ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡೆಯುತ್ತಿದ್ದಾರೆ. ನಾಳೆಗೆ ಅಂತಿಮ ಸಂಸ್ಕಾರಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳು ಕೂಡ ಆರಂಭವಾಗಿದೆ. ಸದ್ಯಕ್ಕೆ ಈಗ ಪದ್ಮನಾಭನಗರದ ಗ್ರೌಂಡ್ನಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ನಾವು ಮಾತಾಡೋಣ, ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡೋಣ, ರಾಜಕೀಯವಾಗಿ ಅವರು ಹೇಗೆ ದೇವೇಗೌಡರ ಕುಟುಂಬಕ್ಕೆ ಮೌನ ಶಕ್ತಿಯಾಗಿದ್ರು ಅನ್ನೋದ್ರ ಬಗ್ಗೆ ಮಾತಾಡೋಣ. ನಮ್ಮ ಜೊತೆಲಿ ಜೆಡಿಎಸ್ನ ಮುಖಂಡರಾಗಿರುವ ಎಚ್ ಎನ್ ದೇವರಾಜ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಬಹಳ ನೋವಿನ ಸಂಗತಿ, ಚೆನ್ನಮ್ಮ ಅವರು ನಿಧನರಾಗಿದ್ದಾರೆ. 86 ವರ್ಷ ವಯಸ್ಸಾಗಿತ್ತು ಅವರಿಗೆ. ತಾವು ಜೆಡಿಎಸ್ ಪಕ್ಷದಲ್ಲಿದ್ದು ಚೆನ್ನಮ್ಮ ಅವರನ್ನ ಹೇಗೆ ನೋಡಿದಿರಿ ಸರ್? ಬೆಳಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಯಾವುದೇ ಒಂದು ವ್ಯಕ್ತಿಗಳು ತಗೊಳ್ಳಿ, ಒಬ್ರು ಪ್ರೇರಕರಾಗಿರ್ತಾರೆ, ಇನ್ನೊಬ್ರು ಕಾರಕರಾಗಿರ್ತಾರೆ. ನನ್ನ ಪಕ್ಷಕ್ಕೆ, ಅದರಲ್ಲೂ ಜೆಡಿಎಸ್ ಪಕ್ಷಕ್ಕೆ ಕಾರಕರು ಬಂದು ಪೂಜ್ಯ ದೇವೇಗೌಡರು. ಎಲ್ಲ ಕಾರ್ಯಗಳನ್ನು ಕಾರ್ಯಗತ ಮಾಡ್ತಿದ್ದವರು ಪೂಜ್ಯ ದೇವೇಗೌಡರೆ, ಅವ್ರದೇ ಮಾರ್ಗದರ್ಶನ. ಆದರೆ ಅವ್ರಿಗೆ ಪ್ರೇರಕರಾಗಿದ್ದವರು ಶ್ರೀಮತಿ ಚೆನ್ನಮ್ಮನವರು. ಹಾಗಾಗಿ ಶ್ರೀಮತಿ ಚೆನ್ನಮ್ಮನವರು ಆ ಕುಟುಂಬಕ್ಕೆ ಮಾತ್ರ ಪ್ರೇರಕರಾಗಿರಲಿಲ್ಲ, ನನ್ನ ಪಕ್ಷಕ್ಕೆ, ಅದರಲ್ಲೂ ಮತ್ತೆ ಇನ್ನೂ ಮುಂದೆ ಹೋಗಿ ಹೇಳೋದಾದ್ರೆ ಪಕ್ಷಾತೀತವಾಗೂ ಸಹ ಹಲವಾರು ಜನಕ್ಕೆ ಅವರು ಪ್ರೇರಕರಾಗಿದ್ದರು. ಅದನ್ನ ನಾವು ನೆನೆಸ್ಕೊಂಡಾಗ ನಿಜಕ್ಕೂ ನಮಗೆ ದುಃಖ ಆಗ್ತಿದೆ. ನನ್ನ ಪಕ್ಷಕ್ಕಂತೂ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿರುವಂತ ನಷ್ಟ ಇದು. ತುಂಬಲಿಕ್ಕೆ ಆಗದೇ ಇರುವಂತ ನಷ್ಟ ಇದು ಆಗೋಗಿದೆ. ಈಗ ನಮಗೆ ಉಳ್ಕೊಂಡಿರೋ ಆಯ್ಕೆ ಏನು ಅಂತಂದ್ರೆ ಆ ತಾಯಿಯ ಒಂದು ಆತ್ಮಕ್ಕೆ ಒಂದು ಶಾಂತಿ ಸಿಗಲಿ ಅಂತಕ್ಕಂಥದ್ದು ಪ್ರಾರ್ಥನೆ ಮಾಡೋದು ಬಿಟ್ರೆ ಬೇರೆ ನಮಗೆ ಆಯ್ಕೆಗಳೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಭಗವಂತ ನಮ್ಮನ್ನು ತಂದು ನಿಲ್ಲಿಸಿಯಾನೆ. ಅವ್ರನ್ನ ನಾವು ಯಾಕಂದ್ರೆ ಬಹಳಷ್ಟು ಆತ್ರದಲ್ಲೇ ಅವ್ರನ್ನ ನೋಡ್ತಾ ಇದ್ವಿ. ಆತ್ರದಲ್ಲಿ ಅಂದ್ರೆ ಬಹಳಷ್ಟು ಆತ್ರದಲ್ಲಿ ನೋಡ್ತಾ ಇದ್ವಿ. ಮನೆಗೆ ಹೋದಂತ ಸಂದರ್ಭದಲ್ಲಿ ಕನಿಷ್ಠ ನಮಗೆ ಕಾಫಿ ತಿಂಡಿ ಕೊಡದೆ ಹೊರಗಡೆ ಕಳಿಸ್ತಾನೆ ಇರಲಿಲ್ಲ. ಅಂತಹ ಒಂದು ತಾಯಿ ಅಥವಾ ಮಾತೃ ಅನ್ನೋ ಪದಕ್ಕೆ ಬಹಳಷ್ಟು ಅನ್ವರ್ಥವಾಗಿ ಬದುಕ್ತಾ ಇದ್ರು, ನಡ್ಕೊಂತಾ ಇದ್ರು. ನಾವು ಬೇರೆ ಮನೆಗೆ ಹೋಗಿದ್ವಿ ಅಂತ ಅನಿಸ್ತಾನೆ ಇರಲಿಲ್ಲ. ಅವ್ರು ನಮ್ಮ ಜೊತೆ ನಡ್ಕೊಳ್ಳೋದೆಲ್ಲ ನೋಡಿದಾಗ ಬೇರೆ ಮನೆಗೆ ಹೋಗಿದ್ವಿ, ನಮ್ದೇ ಆದ ಒಂದು ಮನೆಯಲ್ಲಿದ್ದೀವೇನೋ, ನಮ್ದೇ ಮನೆಯ ಒಂದು ಭಾಗದಲ್ಲಿದ್ದೀವೇನೋ ಅನ್ನೋ ಭಾವನೆ ನಮಗೆ ಬರ್ತಾ ಇತ್ತು. ಅವರ ಪ್ರೀತಿ, ಅವ್ರು ನಮ್ಮ ಬಗ್ಗೆ ತೋರಿಸುವಂತ ಮಮತೆ, ವಾತ್ಸಲ್ಯ, ಇವೆಲ್ಲ ಅಷ್ಟರ ಮಟ್ಟಿಗೆ ನಾವು ಯಾವುದೋ ಒಂದು ದುಗುಡದಲ್ಲಿ ಹೋಗ್ತಿದ್ವಿ, ಆತಂಕದಲ್ಲಿ ಹೋಗ್ತಿದ್ವಿ, ನಮ್ದೇ ಆದ ದುಮ್ಮಾನಗಳಿರ್ತಿದ್ವು, ಕೆಲವು ಸಲ ಸಿಟ್ಟು ಸಡುವಲ್ಲಿ ಹೋಗ್ತಿದ್ವಿ. ಆ ತಾಯಿಯನ್ನು ನೋಡಿದ ತಕ್ಷಣನೇ ಎಲ್ಲ ಮರೆತು ನಾವು ಶಾಂತವಾಗಿ ಅವ್ರ ಜೊತೆ ಅವ್ರು ಕೊಡೋ ತಿಂಡಿ, ಅವ್ರ ಆತಿಥ್ಯವನ್ನು ಸ್ವೀಕರಿಸಿ ಏನೂ ಮಾತಾಡದೆ ಎದ್ದು ಬರುವಂತ ಪರಿಸ್ಥಿತಿ ನಮಗೆ ನಿರ್ಮಾಣ ಆಗ್ತಿತ್ತು. ಅಷ್ಟರ ಮಟ್ಟಿಗೆ ಆ ತಾಯಿ ನಡ್ತಾ ಇತ್ತು. ಅದರಲ್ಲೂ ವಿಶೇಷವಾಗಿ ಆ ತಾಯಿ ಬೆಳಗ್ಗೆ ಎದ್ರೆ, ನನಗೆ ತಿಳಿದ ಮಟ್ಟಿಗೆ ಅವರು 4:15 ಗಂಟೆಗೆ ಹೇಳ್ತಿದ್ರು, ಮಂಗಳಾರತಿ ಆಗ್ತಿದ್ದು ಅವ್ರ ಮನೆಯಲ್ಲಿ 7:00 ಆಗ್ತಿತ್ತು. ನಾವು ಕೆಲವು ಸಲ 6:30-7 ಗಂಟೆಗೆ ಅವ್ರ ಮನೆಗೆ ಯಾವುದೋ ಒಂದು ರಾಜಕೀಯ ನಿಮಿತ್ತವಾಗಿ ಹೋದಾಗ ನಾವು ದೊಡ್ಡವ್ರನ್ನ ನೋಡಿ ಕೆಳಗಡೆ ಬರ್ತಿದ್ದಾಗೇನೆ ಮಹಾಮಂಗಳಾರತಿ ಆಗ್ತಿದೆ, ನಡೀರಿ ಹೋಗೋಣ ಅಂತ ಎಲ್ಲರೂ ಅಲ್ಲಿಗೆ ಹೋಗ್ತಿದ್ರು. ಎಲ್ಲರಿಗೂ ಮಂಗಳಾರತಿ ಕೊಡ್ತಿದ್ರು, ಎಲ್ಲರಿಗೂ ಆಶೀರ್ವಾದ ಮಾಡ್ತಿದ್ರು. ಯಾವುದೇ ತಾರತಮ್ಯ ಇರಲಿಲ್ಲ. ಮನೆಯವರು, ಹೊರಗಡೆಯವರು, ಎಂಥದ್ದು ಇಲ್ಲ. ಅವ್ರ ಮನೆ ಮಕ್ಕಳಿಗೆ ಹೇಗೆ ಕೊಡ್ತಿದ್ರು ನಮಗೂ ಹಾಗೆ ಕೊಡ್ತಿದ್ರು, ಪ್ರಸಾದಗಳನ್ನ, ಮಂಗಳಾರತಿಯನ್ನು ಕೊಡ್ತಿದ್ರು. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಇನ್ನು ಆ ಮನೆಯಲ್ಲಿ ಆ ವಾತಾವರಣ ಮತ್ತೆ ನಾವು ಕಲ್ಪಿಸ್ಕೊಳ್ಳಿಕ್ಕೆ ಆಗತ್ತಾ ಅನ್ನೋದೇ ನಮಗೆ ಇರೋ ಆತಂಕ. ಈಗ ಇಡೀ ಕುಟುಂಬ ರಾಜಕಾರಣದಲ್ಲಿತ್ತು. ಮುಖ್ಯಮಂತ್ರಿ ಆಗಿದ್ರು ಅವರ ಮಗ, ಅವರ ಪತಿ ಪ್ರಧಾನಮಂತ್ರಿಗಳಾಗಿದ್ರು, ಸಂಸದರಾಗಿದ್ರು, ಮೊಮ್ಮಕ್ಕಳುಗಳು, ಎಲ್ಲರೂ ಕೂಡ ಪೂರ್ಣ ರಾಜಕಾರಣದಲ್ಲಿ ಆಕ್ಟಿವ್ ಆಗಿದ್ದವರು. ಆದ್ರೆ ಎಂದೂ ಕೂಡ ಅವರು ರಾಜಕೀಯಕ್ಕೆ ಅಥವಾ ರಾಜಕೀಯದ ಒಳಗಡೆ ಬಂದವರಲ್ಲ ಅವರು. ಈ ತಾಯಿ ಮಹಾನ್ ಸಾಧ್ವಿ. ಸಾಧ್ವಿ ಅಂದ್ರೆ ಅಂತಿಂತವರಲ್ಲ. ನಾನು ನೋಡೇ ಇಲ್ಲ ನಾನು ಕೆಳಗೆ ಅಂತ ಮಹಾನ್ ತಾಯಿ. ಯಾಕಂದ್ರೆ ನಾನಂತೂ ನನ್ನ ತಾಯಿ ನೋಡಿದ ಜ್ಞಾಪಕ ಇಲ್ಲ. ಆದ್ರೆ ಇವ್ರು ನೋಡಿದಾಗ ತಾಯಿ ಅಂದ್ರೆ ಹೀಗಿರ್ತಾರೆ ಅನ್ನೋ ಭಾವನೆ ಬರ್ತಿತ್ತು. ಎಂದೂ ಸಹ ರಾಜಕೀಯ ಕಾರಣಕ್ಕೆ ಎಲ್ಲೂ ಸಹ ಮುಂದೆ ಬಂದವರೇ ಇಲ್ಲ. ಹೌದು, ಹಲವಾರು ಜನ ಇವರನ್ನ ಬಿಟ್ಟು ಹೋಗಿ ಬಹಳಷ್ಟು ಕಟುವಾಗಿ ಇವ್ರ ಕುಟುಂಬವನ್ನ ಟೀಕೆ ಮಾಡಿದವಲ್ಲೂ ಸಹ ಆ ಸಂದರ್ಭದಲ್ಲೂ ಅವ್ರ ಮನೆಗೆ ಹೋಗಿದ್ದೀನಿ. ಏನೋ ಬಿಡಿ, ಆ ಸಂದರ್ಭ ಅವ್ರನ್ನ ಮಾತಾಡಿಸ್ತಿದೆ. ಈ ರೀತಿ ವಿಶಾಲವಾದ ಮನಸ್ಸು. ಏನಪ್ಪ ಇವ್ರ ಕುಟುಂಬನ ಟೀಕೆ ಮಾಡಿದ್ದಾರೆ, ವೈಯಕ್ತಿಕವಾಗಿ ಟೀಕೆ ಮಾಡ್ತಿದ್ದಾರೆ. ಅದು ಇತ್ತೀಚೆಗಂತೂ ಈ ಮಾತನ್ನ ಹೇಳೋದು ಎಷ್ಟರ ಮಟ್ಟಿಗೆ ಸರಿನೋ, ಆದ್ರೂ ಸಹ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಒಂದು ವಾಹಿನಿಯವರಂತೂ ಬಹಳಷ್ಟು ಕೇವಲವಾಗಿ ಶ್ರೀಮತಿ ಚೆನ್ನಮ್ಮನವ್ರನ್ನು ಸೇರಿಸಿ ಟೀಕೆ ಮಾಡ್ಬಿಡ್ತಾರೆ, ಅದ್ರ ಬಗ್ಗೆ ಬಿತ್ತರ ಮಾಡ್ಬಿಡ್ತಾರೆ. ಆ ಸಂದರ್ಭದಲ್ಲಿ ನಾನು ಬಹಳಷ್ಟು ನೊಂದ್ಕೊಂಡು ಅವ್ರ ಮನೆಗೆ ಹೋದ್ವಿ.
ನಾನು ವಕಾಲತನ ಅವರಿಂದ ಸಹಿ ಮಾಡಿಸ್ಕೊಬೇಕಾಗಿತ್ತು. ಯಾಕಂದ್ರೆ ಆ ವಾಹಿನಿಯವರು ತುಂಬಾ ಕೆಟ್ಟದಾಗಿ ನಡ್ಕೊಂತಾ ಇದ್ರು, ಬಿಂಬಿಸ್ತಾ ಇದ್ರು, ಬಿತ್ತರಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಹೇಳಿದ್ರು, ಇದನ್ನ ಇರ್ಲಿ, ಅವ್ರಿಗೆ ಇದರಲ್ಲಿ ಬದುಕಿರಬೇಕು ಅಂತ ಕಾಣುತ್ತೆ, ನಮ್ಮನ್ನು ಟೀಕೆ ಮಾಡೋದ್ರಿಂದ ಅವ್ರು ಬದುಕು ಕಟ್ಕೋಬಹುದು ಅಂತ ಕಾಣುತ್ತೆ, ಕಟ್ಕೊಳ್ಳಿ ಬಿಡಿ. ಯಾರ್ಯಾರು ಯಾವ್ಯಾವುದೋ ರೀತಿ ನಮ್ಮ ಹೆಸರುಗಳನ್ನ ಉಪಯೋಗಿಸ್ಕೊಂಡು ಬದುಕು ಕಟ್ಕೊಂಡಿದ್ದಾರೆ, ಇವರು ಈ ರೀತಿ ಬದುಕನ್ನು ಕಟ್ಕೋಬೇಕು ಅಂತಿದ್ದಾರೆ ಅಂತ ಕಾಣುತ್ತೆ, ಕಟ್ಕೊಳ್ಳಿ ಬಿಡಿ, ಬೇಡ, ಅದ್ರ ಬಗ್ಗೆ ಬೇಜಾರು ಮಾಡ್ಕೋಬೇಡಿ. ನನಗೆ ಅವ್ರು ಸಾಂತ್ವನ ಹೇಳ್ತಿದ್ರು, ನನಗೆ ಸಮಾಧಾನ ಹೇಳ್ತಿದ್ರು. ಲೆಕ್ಕ ಹಾಕೊಳ್ಳಿ, ನಮಗೆ ಅಷ್ಟು ರೋಷ, ಸಿಟ್ಟು, ಅವರ ಮೇಲೆ ತೇಜೋವಧೆ ಮಾಡಿದ್ರು ಸಹ ಅವ್ರ ಬಗ್ಗೆ ಹೇಳಿದಂತ ಮಾತು ಇದನ್ನ ನಾನು ಊಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ನನಗೆ ಅವತ್ತು ಏನಪ್ಪ ಇವರೆಲ್ಲ ಮನುಷ್ಯ ಇವರು, ಯಾಕಂದ್ರೆ ನಾವೆಲ್ಲ ನಮಗೂ ನೋವಾಗತ್ತೆ, ಸಿಟ್ಟು ಬರುತ್ತೆ, ದುಃಖ ಆಗತ್ತೆ. ಇವ್ರು ಯಾವ್ದು ಆಗ್ತಿಲ್ವಲ್ಲ, ಇವ್ರು ಎಷ್ಟೊಂದು ಸ್ಥಿತಪ್ರಜ್ಞರಾಗಿ ಇವ್ರು ಮಾತನಾಡ್ತಿದ್ದಾರೆ. ಆಗ್ತಾನೆ ಪೂಜೆ ಮುಗಿಸಿ ಬಂದು ಕುಳಿತುಕೊಂಡಿದ್ದು ಆ ವಕಾಲತ್ ಫಾರಂ ಸಹಿ ಮಾಡ್ತಾ ಇದ್ರು. ಮಾಡುವಂತ ಸಂದರ್ಭದಲ್ಲಿ ನನಗೆ ಇದೇ ಕೊನೆ ಆಗ್ಲಪ್ಪ, ಇನ್ಯಾರ ಬಗ್ಗೆನೂ ನಾನು ಸಹಿ ಮಾಡುವಂತ ಪರಿಸ್ಥಿತಿ ಬರಬಾರ್ದು, ಈ ತರ ವಿನಂತಿ ಮಾಡ್ತಾರೆ. ನಂತರ ಲೆಕ್ಕ ಹಾಕಿ ನಂತರ ತಗೊಂಡೋಗಿ ಫೈಲ್ ಮಾಡಿದ್ವಿ. ಅದೆಲ್ಲ ಬಿಡಿ, ಅದೇನೋ ಇತಿಹಾಸದ ಭಾಗ. ಅದೇ ನನ್ನ ಜೀವನದಲ್ಲಿ ನಾನು ಒಂದು ಘಟನೆಗೆ ಸಾಕ್ಷಿ ಆಗ್ಬಿಟ್ಟೆ. ಏನಪ್ಪಾ ಅಂತಂದ್ರೆ, ನಮ್ದೇ ಕಾರ್ಪೊರೇಟರ್ ಒಬ್ಬರು ಬೆಂಗಳೂರು ಪಶ್ಚಿಮ ಭಾಗದಲ್ಲಿ ಇರ್ತಾರೆ, JDS ಪಕ್ಷದ ಕಾರ್ಪೊರೇಟರ್ ಪಶ್ಚಿಮ ಭಾಗದಲ್ಲಿ ಇರ್ತಾರೆ. ಯಾವುದೋ ರಾಜಕೀಯ ಕಾರಣಕ್ಕೋಸ್ಕರನೋ ಏನೋ ಒಂದು ಕೊಲೆ ಆಗ್ಬಿಡುತ್ತೆ, ಆ ಕಾರ್ಪೊರೇಟರ್ ಒಂದು ವಾರ್ಡ್ ನಲ್ಲಿ ಕೊಲೆ ಆಗ್ಬಿಡುತ್ತೆ. ಅವರು ಅವರ ಸಂಬಂಧಿ ಸಹ ಅಂತ ನಮಗೆ ಗೊತ್ತಿರುತ್ತೆ. ಕೊಲೆ ಆದಂತ ಸಂದರ್ಭದಲ್ಲಿ ನಮ್ಮ ಪಕ್ಷದ ಕಾರ್ಪೊರೇಟರ್ನ ಅರೆಸ್ಟ್ ಮಾಡ್ತಾರೆ, ಕಾನೂನಾತ್ಮಕವಾಗಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ಬಂಧಿಸ್ತಾರೆ, ಪೊಲೀಸರು ಕರ್ಕೊಂಡು ಹೋಗಿರ್ತಾರೆ, ಜೈಲಿಗೆ ಕಳಿಸಿರ್ತಾರೆ. ಅವರು ಮಡದಿ ಬರ್ತಾರೆ ಅವತ್ ಮನೆಗೆ. ನಾನು ಯಾವುದೋ ಒಂದು ಕಾರಣಕ್ಕೆ ಆಕಸ್ಮಿಕವಾಗಿ ಹೋಗಿರ್ತೀನಿ, ಅವ್ರ ಶ್ರೀಮತಿಯವರು ಬಂದಿರ್ತಾರೆ. ಬಂದಂತ ಸಂದರ್ಭದಲ್ಲಿ ಶ್ರೀಮತಿ ಚೆನ್ನಮ್ಮನವ್ರನ್ನ ಭೇಟಿಯಾಗಿ, ಈ ತರ ನಮ್ಮ ಕುಟುಂಬಕ್ಕೆ ಆಗಿದೆ, ನಮಗೆ ಅನ್ಯಾಯವಾಗಿ ಬಂಧಿಸಿದ್ದಾರೆ ಅಂತಕ್ಕಂಥ ವಿನಂತಿ ಮಾಡಿ ನಮ್ಗೆ ಸಹಾಯ ಮಾಡಿ ಅಂತ ಕೇಳ್ತಾರೆ. ಅಷ್ಟರೊಳಗಡೆ ಅವ್ರಿಗಾಗಲೇ ಶ್ರೀಮತಿ ಚೆನ್ನಮ್ಮನವರಿಗೆ ಈ ಮಾಹಿತಿ ಯಾರೋ ಹೇಳಿರ್ತಾರೆ, ಈ ತರ ಕೊಲೆ ಮಾಡ್ಬಿಟ್ಟಿದ್ದಾರೆ, ಈ ಕಾರಣಕ್ಕೋಸ್ಕರ ಅವ್ರನ್ನ ಬಂಧಿಸಿದ್ದಾರೆ ಅಂತ. ಅವತ್ತು ಶ್ರೀಮತಿ ಚೆನ್ನಮ್ಮನವ್ರು ಆಡಿದಂತ ಮಾತು, ಅದಕ್ಕೆ ನಾನು ಸಾಕ್ಷಿಯಾಗಿದ್ದೀನಿ. ಬಹುಶಃ ಅಂತ ಘಟನೆ ನನ್ನ ಜೀವನದಲ್ಲಿ ಮತ್ತೆ ನೋಡ್ತೀನೋ ಇಲ್ವೋ. ಅವ್ರು ಹೇಳ್ತಾರೆ, ನೋಡಿ, ನನ್ನ ಕುಟುಂಬ ಇಲ್ಲಿವರೆಗೂ ಇಷ್ಟು ದೊಡ್ಡ ರಾಜಕೀಯ ಹಿನ್ನೆಲೆಯಿಂದ ಬಂದಂತ ಕುಟುಂಬ, ನನ್ನ ಮನೇಲಿ ಇರ್ತಕ್ಕಂಥವ್ರೆಲ್ಲರೂ ಸಹ ರಾಜಕಾರಣದಲ್ಲಿದ್ದಾರೆ, ಉನ್ನತವಾದ ಹುದ್ದೆಗಳನ್ನ ಅಲಂಕರಿಸಿದ್ದಾರೆ. ಆದ್ರೆ ಒಬ್ರು ಸಹ ನನ್ನ ರಾಜ್ಯದ ಯಾವುದೇ ಒಬ್ಬ ವ್ಯಕ್ತಿಯ ಮೈಯಿಂದ ಒಂದು ತೊಟ್ಟು ರಕ್ತವನ್ನು ಸಹ ಕೆಡವಿ ಅವರು ರಾಜಕಾರಣ ಮಾಡ್ತಾ ಇಲ್ಲ. ಮಾಡೋದನ್ನ ನಾವು ಯಾವುದೇ ಕಾರಣಕ್ಕೂ ನಮ್ಮ ಕುಟುಂಬ ಒಪ್ಪಲ್ಲ. ಈಗ ಒಬ್ಬ ವ್ಯಕ್ತಿಯ ಕೊಲೆ ಆಗಿದೆ ಅಂತಂದ್ರೆ ಅವ್ರ ಮನೆಯ ಮಕ್ಕಳುಗಳಿಗೆ ನಮ್ಮಪ್ಪ ಯಾವಾಗ ಬರ್ತಾನೆ ಅಂತ ಅವ್ರು ಯೋಚನೆ ಮಾಡ್ತಿರ್ತಾರೆ, ಮಕ್ಕಳುಗಳು ಯೋಚನೆ ಮಾಡ್ತಿರ್ತಾರೆ. ಅವ್ರ ಮಡದಿ ಇತ್ತು ಅಂತಂದ್ರೆ ನನ್ನ ಪತಿ ಏನಿಲ್ಲ ಅನ್ನೋದನ್ನ ಅವ್ರು ಜೀರ್ಣಿಸ್ಕೊಳಕ್ಕಾಗಲ್ಲ. ಅವರ ಒಂದು ಅನುಪಸ್ಥಿತಿಯಲ್ಲಿ ನಾನು ಜೀವನ ಹೇಗೆ ಮಾಡೋದು ಅಂತ ಅವ್ರು ಕಲ್ಪಿಸ್ಕೊಳಕ್ಕಾಗಲ್ಲ. ಅಂತಹ ಪರಿಸ್ಥಿತಿಗೆ ಯಾರೇ ಒಬ್ರು ತಂದಿದ್ರು, ಯಾರನ್ನಾರು ತಂದಿರಲಿ, ನನ್ನ ದ್ವೇಷಿಗಳಾಗಿರ್ಲಿ, ನಮ್ಮ ವಿರೋಧಿಗಳಾಗಿರ್ಲಿ, ಎಂಥವರೇ ಆಗಿರ್ಲಿ, ಅಂಥವ್ರನ್ನ ಆ ಸ್ಥಿತಿಗೆ ತರೋದಿದೆಯಲ್ಲ, ಅದನ್ನ ನಾನು ಕಲ್ಪಿಸ್ಕೊಳಲ್ಲ, ನಾನು ಹಿಂಸೆಗೆ ಪ್ರೋತ್ಸಾಹ ಕೊಡಲ್ಲ. ದಯವಿಟ್ಟು ಇಂಥ ವಿಷಯಕ್ಕೆ ಬರಬೇಡಿ ಅಂತ, ಇಂಥ ವಿಷಯಕ್ಕೆ ಬರಬೇಡಿ. ನ್ಯಾಯ ಅನ್ಯಾಯನ ಭಗವಂತ ತೀರ್ಮಾನ ಮಾಡಲಿ, ಅದಕ್ಕೆ ತಲೆಬಾಗಿ ಅಂತಾರೆ. ಈ ಘಟನೆ ನಾನು ಊಹಿಸ್ಕೊಡಿ, ಎಂಥವ್ರೇ ಆಗಿದ್ರು ನನ್ನ ಪಕ್ಷದ ಕಾರ್ಯಕರ್ತರ, ಅದರಲ್ಲೂ ಕಾರ್ಪೊರೇಟರು, ಅವರ ಮಡದಿ ಬಂದಿದ್ದಾರೆ, ಅವರ ರಕ್ಷಣೆ ಕೊಡಬೇಕು ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ಇವತ್ತು ನಾನು ರಕ್ಷಣೆ ಕೊಡ್ತೀನಿ ಅನ್ನೋ ಮಾತು ಅವ್ರ ಬಾಯಲ್ಲಿ ಬರೋದೇ ಇಲ್ಲ. ಇಂತಹ ಘಟನೆ ನಾನು ಬಹುಶಃ ಯಾಕಂದ್ರೆ ಎಲ್ಲಾ ರಾಜಕೀಯ ಪಕ್ಷಗಳನ್ನ ನೋಡಿದ್ದೀನಿ, ತುಂಬಾ ವರ್ಷಗಳಿಂದ ನಾನು ಸಾಮಾಜಿಕ ಬದುಕಲ್ಲಿ ನಾನು ನೋಡ್ತಿದ್ದೀನಿ, ಹಲವಾರು ನಾಯಕರನ್ನ ನೋಡಿದ್ದೀನಿ, ಸಹಾಯ ಕೇಳ್ಕೊಂಡು ಎಷ್ಟೋ ಮನೆಗಳ ಬಾಗಿಲಿಗೆ ಹೋಗಿದ್ದೀವಿ. ಆದ್ರೆ ಈ ಕಾರಣಕ್ಕೋಸ್ಕರ ನಾನು ಸಹಾಯ ಮಾಡೋಲ್ಲ ಅನ್ನೋ ಮಾತು ಇದೆಯಲ್ಲ, ತೀರ್ಮಾನ ಇದೆಯಲ್ಲ, ನಾನು ಜೀವನದಲ್ಲಿ ಮತ್ತೆ ಅದನ್ನು ಕಲ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂತಹ ಒಂದು ಘಟನೆ ನಡೆದೋಯ್ತು ಅವತ್ತು ನನಗೆ ಆ ತಾಯಿ ಬಗ್ಗೆ ಬಹುದೊಡ್ಡ ಗೌರವ. ಹೌದು, ಇದ್ರೆ ಈ ರೀತಿ ಬದುಕಬೇಕು ಅನ್ನೋ ಒಂದು ಭಾವನೆ ನನಗೆ ಅವತ್ತು ಬಂತು. ಬಹಳ ವಿಚಾರಗಳಲ್ಲಿ ಮಾದರಿ, ಹೆಣ್ಮಕ್ಳಿಗೆ ಮನೆ ನಡೆಸುವಂತ ನಿಟ್ಟಿನಲ್ಲಿ ಗೃಹಿಣಿ ಹೇಗಿರ್ಬೇಕು, ಎಲ್ಲ ಫೋಟೋಗಳಲ್ಲಿ ನೋಡಿದ್ರೆ ಬಹಳ ಹಸನ್ಮುಖಿ, ಒಂದೇ ರೀತಿಯ ಸ್ಥಿತಪ್ರಜ್ಞೆಯಿಂದ ಇರೋದು ಹೇಗ್ ಸಾಧ್ಯ? ಯಾವತ್ತಾದ್ರೂ ಮುನ್ಸ್ಕೊಳ್ಳೋದು ನೋಡಿದಿರಾ ನೀವು? ನನಗೇನು ಆ ಒಂದು ಸನ್ನಿವೇಶಕ್ಕೆ ಸಾಕ್ಷಿಯಾಗಿದ್ದೆ ನಾನು ನೋಡ್ಲಿಲ್ಲ ಅಮ್ಮ. ಅಷ್ಟು ಸಲ ನಾನು ಹೋಗಿದ್ದೇನೆ. ಒಂದು ಸಲ ಗದರೋದು ಇಲ್ಲಮ್ಮ, ಅದು ಹೇಗೆ ಅಂದ್ರೆ ಬಹುಶಃ ಅವ್ರು ಮಾಡ್ತಿದ್ದ ಆ ಒಂದು ಪ್ರಾರ್ಥನೆ ಅಂತ ಕಾಣುತ್ತೆ. ಆ ಭಗವಂತನ ಬಗ್ಗೆ ಇದ್ದಂತ ಒಂದು ನಂಬಿಕೆ, ಶ್ರದ್ಧೆ ಮತ್ತೆ ಭಕ್ತಿ ಇದೆಯಲ್ಲ, ಬಹುಶಃ ಅವರನ್ನು ಆ ರೀತಿ ರೂಪಿಸ್ಬಿಡ್ತೋ ಏನೋ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಅದಷ್ಟು ದೊಡ್ಡ ಕುಟುಂಬ, ಎಲ್ಲರೂ ಒಂದೊಂದು ಅಭಿಪ್ರಾಯ ಪಡ್ಕೊಂಡು ಯಾವ್ಯಾವುದೋ ಒಂದು ಮನಸ್ಥಿತಿಯಿಂದ ಅವ್ರ ಹತ್ರಕ್ಕೆ ಅವ್ರ ಕುಟುಂಬದವರೇ ಓಡಿ ಬರುವಂತ ಪರಿಸ್ಥಿತಿಗಳಿರ್ತಿತ್ತು. ಆದ್ರೂ ಸಹ ಒಂದು ಚೂರು ವಿಚಲಿತರಾಗ್ತಿರ್ಲಿಲ್ಲ ಅವರು. ಅಷ್ಟರ ಮಟ್ಟಿಗೆ ಅವ್ರಿಗೆ ಸ್ಥಿತಪ್ರಜ್ಞೆ ಇತ್ತು. ನಾನಂತೂ ಒಂದು ದಿವಸನ ನೋಡೇ ಇಲ್ಲಮ್ಮ.
ಗದರಿದ್ದಿಲ್ಲ, ಇನ್ನು ಊಸ್ಕೊಂಡಿದ್ದಿಲ್ಲ. ದೊಡ್ಡವ್ರಿಗೆ ಸಿಟ್ಟು ಬಂದಿದ್ದಕ್ಕೆ ನಾನು ಸಾಕ್ಷಿಯಾಗಿದ್ದೀನಿ. ಕುಮಾರಣ್ಣವ್ರು ಸಿಟ್ಟು ಬಂದಿದ್ದಕ್ಕೆ ಸಾಕ್ಷಿಯಾಗಿದ್ದೀನಿ. ರೇವಣ್ಣ ಸಾಹೇಬ್ರಿಗೆ ಸಿಟ್ಟು ಬಂದಿರೋದಕ್ಕೆ ನಾನು ಸಾಕ್ಷಿಯಾಗಿದ್ದೀನಿ. ಆದ್ರೆ ಈ ತಾಯಿ ಸಿಟ್ಟು ಮಾಡ್ಕೊಂಡಿರೋದನ್ನ ನಾನು ಇಲ್ಲಿವರೆಗೂ ನೋಡುವಂತ ಸಂದರ್ಭ ಬರಲೇ ಇಲ್ಲ ನನಗೆ. ನನಗೂ ಇವತ್ತು ನನ್ನ ಕಣ್ಮುಂದೆ ಇವೆರಡೇ ಘಟನೆಗಳು. ಒಂದು, ಆ ತಾಯಿ ಇವತ್ತು ಪೂಜೆ ಮಾಡ್ತಿದ್ದಾರೆ ಆ ಮನೆಯಲ್ಲಿ ಅನ್ನೋ ಭಾವನೆ, ನಮ್ಗೆಲ್ಲ ಮಂಗಳಾರತಿ ಕೊಡ್ತಿದ್ದಾರೆ, ಪ್ರಸಾದ ಕೊಡ್ತಿದ್ದಾರೆ ಅನ್ನೋ ಭಾವನೆನೇ ಬರುತ್ತೆ ನನಗೆ. ಮತ್ತೆ ಆ ಘಟನೆ ಹೇಳೋದಲ್ಲ, ಕಾರ್ಪೊರೇಟರ್ ಅವ್ರ ಘಟನೆ ಪ್ರತಿ ಸಲ ನಾನು ಹಲವಾರು ಕಡೆ ಹೇಳ್ತಾ ಇರ್ತೇನೆ. ನೋಡ್ರಿ, ಇಂತಹ ಒಂದು ಮಾತುಗಳು ಯಾವ ತಾಯಿ ಹೇಳಲಿಕ್ಕೆ ಸಾಧ್ಯ ಅಂತನ್ಬಿಟ್ಟು. ಹಾಗಾಗಿ ಈ ತಾಯಿ ಆ ಕುಟುಂಬಕ್ಕೆ ಮಾತ್ರ ಪ್ರೇರಕರಾಗಿರ್ಲಿಲ್ಲ, ನನ್ನ ಪಕ್ಷಕ್ಕೆ ಇವರು ಪ್ರೇರಕರಾಗಿದ್ರು. ಆ ಒಂದು ದೈವಿ ಶಕ್ತಿ, ಅವರಲ್ಲಿದ್ದಂತ ದೈವಿ ಶಕ್ತಿ ನನ್ನ ಪಕ್ಷವನ್ನ ಮುನ್ನಡೆಸ್ತಿತ್ತು ಅಂತಕ್ಕಂಥ ಮಾತನ್ನು ಹೇಳಿದ್ರು ಇದೇನು ಹೆಚ್ಚುಗಾರಿಕೆ ಆಗೋಲ್ಲ. ಇದು ನನಗೆ ಗೊತ್ತಿತ್ತು ಅದು. ಯಾಕಂದ್ರೆ ನಾವು ಸಹ ದೈವ ಭಕ್ತರ. ಯಾಕಂದ್ರೆ ಅವರು ನೋಡಿ ನಾವು ಹೆಜ್ಜೆ ಇಟ್ಟಂತವ್ರು, ಅವ್ರ ಹಿಂದೆ ಹೆಜ್ಜೆ ಇಟ್ಟಂತವ್ರು ನಾವೆಲ್ಲ. ಆ ಶಕ್ತಿ ಏನು, ಆ ಶಕ್ತಿಯ ಮಹತ್ವ ಏನು, ಆ ಶಕ್ತಿಯ ಪರಿಣಾಮ ಏನು ಅಂತಕ್ಕಂಥ ನಮಗೆ ಗೊತ್ತಿತ್ತು. ಹಾಗಾಗಿ ಎಷ್ಟೆಲ್ಲಾ ಒಡತುಗಳು ಬಿದ್ರು ಈ ಪಕ್ಷಕ್ಕೆ ತಡ್ಕೊಳ್ಳುವಂತ ಶಕ್ತಿ ಆ ಕುಟುಂಬಕ್ಕೆ ಬರ್ತಿದ್ದುದು ಈ ಒಂದು ದೈವ ಶಕ್ತಿಯಿಂದ.